ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೋಡ್ಬೋದು ಮತ್ತು ಫಸ್ಟೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ದೀಪಾವಳಿ ಹಬ್ಬ, ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನವೂ ಕೂಡ ಹಬ್ಬ ಇದೆ. ಆದರೆ ನಮ್ಮೂರ ಕಡೆ ಜಾಸ್ತಿ ಬುಧವಾರ ದಿನವೇ ಮಾಡೋದು, ಅದಕ್ಕೆ ನಾವು ಕೂಡ ಬುಧವಾರನೇ ಮಾಡ್ತಾಯಿದ್ದೀವಿ. ಮಂಗಳವಾರ ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಸೋಮವಾರನೇ ಬೆಡ್ಶೀಟ್ ಎಲ್ಲ ತೊಳೆದು ಮತ್ತು ದುಂಬೆಲ್ಲ ಹೊಡೆದು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಫೋಟೋ ಎಲ್ಲ ಒರೆಸ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿದ್ದೆ. ಸೋಮವಾರ ವಾರ ಆಗಿರೋದ್ರಿಂದ ಸೋಮವಾರನೂ ಕೂಡ ಪೂಜೆ ಮಾಡಿದ್ದೆ. ಮಂಗಳವಾರ ಅಮಾವಾಸ್ಯೆ ಆಗಿರೋದ್ರಿಂದ ಮಂಗಳವಾರನೂ ಮಾಡಿದ್ದೆ. ಇವತ್ತು ಬುಧವಾರ ಹಬ್ಬ, ಇವತ್ತು ಕೂಡ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಂತೂ ಡೈಲಿ ಪೂಜೆ ಇದ್ದೇ ಇರುತ್ತೆ. ಆದರೆ ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ದೇವಸ್ಥಾನ ಎಲ್ಲನೂ ಕೂಡ ಸೋಮವಾರನೇ ತೊಳೆದು ಇಟ್ಕೊಂಡು ಇವಾಗ ಜಸ್ಟ್ ಸ್ನಾನ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿ ದೇವರಿಗೆ ಹೂವೆಲ್ಲ ಇಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇದೆ. ಎಲ್ಲನೂ ಕೂಡ ಸೋಮವಾರನೇ ಕ್ಲೀನ್ ಮಾಡಿದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಬಾಗಿಲೆಲ್ಲ ತೊಳೆದು, ಪಾತ್ರೆ ಎಲ್ಲ ತೊಳೆದು, ಬಟ್ಟೆ ತೊಳೆದು, ಮಕ್ಕಳಿಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಫಸ್ಟೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಬಾಗಿಲಿಗೆ ರಂಗೋಲಿ ಹಾಕ್ತೆ. ಒಂದು ಚಿಕ್ಕ ರಂಗೋಲಿ ಹಾಕ್ತೆ. ರಂಗೋಲಿ ಹಾಕ್ಬಾರ್ದು ಅಂತ ಅಂದ್ಕೊಂಡೆ. ಯಾಕೆ ಅಂದರೆ 3 ದಿನ ಹಿಂದೆ ಸಿಕ್ಕಾಪಟ್ಟೆ ನಮ್ಮೂರ ಕಡೆ ಮಳೆ ಇತ್ತು ಮತ್ತು ಬಿಸಿಲೇ ಇರಲಿಲ್ಲ, ಬರೀ ಮೋಡನೇ ಇತ್ತು. ಹಾಕಿದ್ರೂ ಕೂಡ ಪ್ರಯೋಜನ ಇಲ್ಲ, ಎಲ್ಲ ಮಳೆ ಬಂದು ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ಹಾಕಿರಲಿಲ್ಲ. ನನ್ನ ಮಗಳು ಹಾಕು ಮಮ್ಮಿ ಬಣ್ಣ ತುಂಬ್ತೀನಿ ಅಂದ್ಬಿಟ್ಟು ಅಂತ ಹೇಳಿದ್ಲು. ಆಯಿತು ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಬಿಟ್ಟು ಕೊಟ್ಟೆ. ಪಾಪ ಆಸೆಯಿಂದ ನನ್ನ ಮಗಳು ಮತ್ತು ಫ್ರೆಂಡ್ ಇಬ್ಬರು ಸೇರಿಕೊಂಡು ಬಣ್ಣೆ ಎಲ್ಲ ಹಚ್ಚಿದ್ರು. ಬಣ್ಣೆ ಹಚ್ಚಿದ್ದು ಒಂದು 10 ನಿಮಿಷಕ್ಕೆ ಮಳೆ ಬಂದು, ಸಿಕ್ಕಾಪಟ್ಟೆ ಮಳೆ ಬಂದು ಹಾಕಿರೋ ರಂಗೋಲಿ ಮತ್ತು ಬಣ್ಣೆ ಎಲ್ಲ ಹಾಳಾಯಿತು. ಪಾಪ ಮಕ್ಕಳು ತುಂಬ ಆಸೆಯಿಂದ ಹಾಕಿದ್ರು. ಪಾಪ 5 ನಿಮಿಷನೂ ಇರಲಿಲ್ವಲ್ಲ ಅಂತ ಒಂಥರ ಮನಸ್ಸಿಗೆ ಒಂಥರ ನೋವಾಯಿತು, ಫೀಲ್ ಆಯಿತು, ನೋವಾಗೋ ಥರ ಆಯಿತು. ಆದರೆ ಒಂದು ಕಡೆ ಏನಂದರೆ ನಾನು ಪೂಜೆ ಮಾಡೋ ತನಕನಾದರೂ ಇತ್ತಲ್ಲ ರಂಗೋಲಿ ಅಂತಲೂ ಕೂಡ ಒಂದು ಕಡೆ ಅನ್ನಿಸ್ತು. ಆದರೆ ಪಾಪ ಯಾವತ್ತೂ ಹಚ್ಚಿರಲಿಲ್ಲ ಬಣ್ಣನ. ಆದರೆ ನಾವು ಸಂಕ್ರಾಂತಿ ಮತ್ತು ಈ ಥರ ಹೊಸ ವರ್ಷ ಬರುತ್ತಲ್ಲ ಆ ಟೈಮಲ್ಲಿ ಹಚ್ತಾಯಿದ್ದೋ, ದೀಪಾವಳಿಗೂ ಹಚ್ತಾಯಿದ್ದೋ. ಆದರೆ ಮಳೆ ಇರೋದ್ರಿಂದ ಬೇಡ ಅಂತ ಅನ್ನಿಸ್ತು. ಆದರೆ ಮಕ್ಕಳು ಆಸೆಪಟ್ಟು ಹಚ್ಚಿದ್ರು. ಅದೇ ಹಾಕಿದ್ದು ಒಂದು 10 ನಿಮಿಷಕ್ಕೆ ಎಲ್ಲ ಹಾಳಾಗಿಬಿಡ್ತು. ಪಾಪ ಮಕ್ಕಳು ಕೂಡ ತುಂಬ ಬೇಜಾರು ಮಾಡಿಕೊಂಡು, ನನಗೂ ಕೂಡ ಸ್ವಲ್ಪ ಬೇಜಾರಾಯಿತು. ಇವಾಗ ಮನೆಗೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಮನೆಗೆ ಅಡುಗೆ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನಾನು ನೆನ್ನೆ ಎಲ್ಲ ಈ ಥರ ಅಡುಗೆಗಳು ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ದೆ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಮತ್ತು ಬಾತು ಮತ್ತು ವಡೆ ಪಾಯಸ ಇಷ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಹಸ್ಬೆಂಡ್ ಅಷ್ಟೆಲ್ಲ ಮಾಡೋಕ್ಕೆ ಹೋಗಬೇಡ, ಸುಮ್ಮನೆ ಅದೆಲ್ಲ ವೇಸ್ಟ್ ಆಗುತ್ತೆ, ಯಾರೂ ಕೂಡ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಮಾಡಬೇಡ, ಬರೀ ಗೀ ರೈಸ್ ಮಾಡಿಬಿಟ್ಟು ಬಟಾಣಿ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಕುರ್ಮ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟು ವಡೆ ಮಾಡು, ಅಷ್ಟೇ ಸಾಕು ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳು ಕೂಡ ಮನೇಲಿ ಇರಲ್ಲ, ಅವ್ರ ಅಜ್ಜಿ ಮನೆಗೆ ಹೋಗ್ತಾರೆ. ಅವರು ಜಾಸ್ತಿ ಇಲ್ಲಿ ಇರೋದೇ ಇಲ್ಲ, ರಜೆ ಬಂದಾಗ ಅವ್ರ ಅಜ್ಜಿ ಮನೆಗೆ ಹೋಗ್ತಾರೆ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಬೇಡ ಅದೆಲ್ಲ ಮಾಡಬೇಡ, ಮಕ್ಕಳು ಕೂಡ ಇರಲ್ಲ, ಏನೂ ಇರಲ್ಲ, ಇರೋದು ಇಬ್ಬರು, ಅದೆಲ್ಲ ತಿನ್ನೋಕ್ಕಾಗುತ್ತಾ, ಅದೆಲ್ಲ ಮಾಡಿ ವೇಸ್ಟ್ ಮಾಡಬೇಡ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಇವಾಗ ಗೀ ರೈಸ್ ಮತ್ತು ಕುರ್ಮ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನಾನು ಟಿಫನ್ ಮಾಡೋದು ಲೇಟ್ ಆಯಿತು ಸ್ವಲ್ಪ, ಪೂಜೆ ಎಲ್ಲ ಮಾಡಬೇಕಿತ್ತಲ್ವ. ಮಕ್ಕಳು ಸ್ಕೂಲ್ಗೆ ಹೋಗೋಂಗಿದ್ರೆ ಫಸ್ಟೇ ಟಿಫನ್ ಮಾಡಿಬಿಟ್ಟು ಆಮೇಲೆ ಕ್ಲೀನ್ ಮಾಡ್ತಿದ್ದೋ. ಆದರೆ ಇವಾಗ ಹಬ್ಬ ಇರೋದ್ರಿಂದ, ರಜೆ ಇರೋದ್ರಿಂದ ಫಸ್ಟೇ ಮನೆಯೆಲ್ಲ ಕ್ಲೀನ್ ಮಾಡಿ ಕೊನೆಯಲ್ಲಿ ನಾನು ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಆದರೆ ಟಿಫನ್ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು. ಅದಕ್ಕೆ ನನ್ನ ಮಕ್ಕಳು ಅವ್ರ ಫ್ರೆಂಡ್ ಮನೆಗೆ ಅಂದ್ಬಿಟ್ಟು ಆಟ ಆಡೋಕ್ಕೆ ಅಂತ ಹೋಗಿದ್ರಲ್ಲ, ಆವಾಗ ಅವ್ರ ಫ್ರೆಂಡ್ ಮನೇಲಿ ಟಿಫನ್ ಕೂಡ ಮಾಡಿದ್ದಾರೆ. ಇಲ್ಲಿ ಟಿಫನ್ ಕೂಡ ತಿನ್ನಲ್ಲ ಅಂತ ಹೇಳಿದ್ರು. ಅದಕ್ಕೆ ಇಬ್ಬರಿಗೆ ಅಂದ್ಬಿಟ್ಟು ಗೀ ರೈಸ್ ಮತ್ತು ಕುರ್ಮ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನು ಅಂದರೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕಾಲು ಲೇಟಾಗಿತ್ತಲ್ವ, ಅದಕ್ಕೋಸ್ಕರ ನಾನು ದಿನಸಿನ ಸುಮಾರು 1.5 ತಿಂಗಳಿಂದ ತಂದೇ ಇರಲಿಲ್ಲ. ಸುಮಾರು ಒಂದು 4-5 ಐಟಮ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿ ಈ ಥರ ಐಟಮ್ ಎಲ್ಲ ಖಾಲಿಯಾಗಿದೆ ತಂದುಕೊಡಿ ಅಂತ. ಅದಕ್ಕೆ ಅವರು ತರೋಕ್ಕೆ ಅಂತ ಹೇಳಿದೆ. ಅವ್ರು ತರೋ ತನಕ
ಇದಾದರೂ ಕುರ್ಮನಾರು ಮಾಡೋಣ ಅಂದ್ಬಿಟ್ಟು ನಾನು ಬಟಾಣಿ ಬರೀ ಆಲೂಗೆಡ್ಡೆ ಹಾಕಿ ಮಾಡ್ತಾಯಿಲ್ಲ. ಪ್ರತಿಯೊಂದು ತರಕಾರಿ, ಕ್ಯಾರೆಟ್, ಬೀನಿಸು ಮತ್ತು ಆಲೂಗೆಡ್ಡೆ, ಬಟಾಣಿ ಇಷ್ಟು ಕೂಡ ಹಾಕಿ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ತರಕಾರಿಯಿಂದ ಕುರ್ಮ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅವ್ರದ್ದು ತರೋಷ್ಟೊತ್ತಿಗೆ ಈ ಕಡೆ ಕುರ್ಮನಾರು ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನನಗಂತೂ ಈ ಸಲ ಅಂತೂ ದೀಪಾವಳಿ ಹಬ್ಬ ಅಂದರೆ ನನಗೆ ಒಂಥರ ಫುಲ್ಲು ಬೇಜಾರಾಗ್ತಾಯಿತ್ತು. ಯಾಕೆ ಅಂದರೆ ಫುಲ್ಲು ಮೋಡ ಇತ್ತು. ಈ ಪಟಾಕಿ ಎಲ್ಲ ಹೊಡಿಬೇಕು ಅಂದರೆ ಬಿಸಿಲು ಇರಲೇಬೇಕು, ಬೆಡ್ಶೀಟು ಒಣಗಬೇಕು ಅಂದರೂ ಬಿಸಿಲು ಇರಲೇಬೇಕು. ಆಮೇಲೆ ಒಂದು ಮನೆ ಬಾಗಿಲಿಗೆ ಈ ಥರ ಮಳೆ ಏನಾದ್ರು ಬಂದುಬಿಟ್ರೆ ಈ ಥರ ಹಬ್ಬಗಳಲ್ಲಿ ಕೆಲಸ ಮಾಡೋಕ್ಕೆ ಮನಸ್ಸೇ ಇರಲ್ಲ. ಎಷ್ಟೇ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಕೂಡ ಗಲೀಜು ಆಗ್ತಾನೆ ಇರುತ್ತೆ. ಅದೇ ಥರ ನಮ್ಮೂರಲ್ಲೂ ಕೂಡ ಅದೇ ಥರ ಆಯಿತು. 3 ದಿನದಿಂದ ಒಂದೇ ಸಮ, ಸೋಮವಾರದಿಂದನೂ ಕೂಡ ಒಂದೇ ಸಮ ಮಳೆ ಹುಯ್ತಾನೆ ಇದೆ. ಆದರೂ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ, ಆದರೆ ಕ್ಲೀನ್ ಮಾಡಿದ್ರೂ ಕೂಡ ಏನು ಪ್ರಯೋಜನವೇ ಇಲ್ಲ, ಹಾಳಾಗ್ಬಿಡುತ್ತೆ. ಸುಮ್ಮನೆ ತುಳಿದು ಮನೆ ಬಾಗಿಲಿಗೆ ಒಂದು ರಂಗೋಲಿ ಹಾಕೋಷ್ಟಿಲ್ಲ, ಮತ್ತು ಮನೆ ಕ್ಲೀನಾಗಿ ಇರೋ ಆಗಿಲ್ಲ, ಏನಿಲ್ಲ. ಮಕ್ಕಳು ಆಸೆ ಪಟ್ಟು ಪಾಪ ಪಟಾಕಿ ಎಲ್ಲ ತೆಗೆಸ್ಕೊಂಡು ಆ ಪಟಾಕಿ ಹೊಡೆಯೋ ಆಗಿಲ್ಲ, ಏನಿಲ್ಲ. ಆ ಥರ ಆಗ್ಬಿಟ್ಟೈತೆ ಈ ಸಲ ದೀಪಾವಳಿ. ನಿಮ್ಮೂರ ಕಡೆ ಯಾವ ಥರ ಏನು ಅಂತ ಗೊತ್ತಿಲ್ಲ. ಅದೇ ಸುಮಾರು ವೀಡಿಯೋ ರೀಲ್ಸ್ಗಳೆಲ್ಲ ನೋಡಿದೆ, ಚೆನ್ನಾಗೇ ಹಬ್ಬ ಎಲ್ಲ ಮಾಡ್ತಾಯಿದ್ದಾರೆ. ಯಾವ ಮಳೆನೂ ಇಲ್ಲ, ಏನೂ ಇಲ್ಲ. ಆದರೆ ಈ ಕಡೆ ಮಂಡ್ಯ, ಮೈಸೂರು ಈ ಕಡೆ ಸಿಕ್ಕಾಪಟ್ಟೆ ಮಳೆ ಇದೆ. ನಿಮ್ಮೂರ ಕಡೆನೂ ಕೂಡ ಇದೇ ಥರ ಮಳೆ ಇದೆಯೋ ಏನೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನನಗಂತೂ ಈ ಸಲ ದೀಪಾವಳಿ ಹಬ್ಬ ಅಂತೂ ನನಗೆ ಇಷ್ಟನೇ ಆಗಲಿಲ್ಲ. ದೀಪಾವಳಿ ಹಬ್ಬಕ್ಕೆ ಮಳೆ ಬರ್ತಾ ಇತ್ತು ವರ್ಷವೂ ಕೂಡ, ನನಗೆ ಗೊತ್ತು. ಆದರೆ ಈ ಸಲ ಅಂತೂ ಮಳೆ ಬಿಡಲೇ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಅದು ನೆಲದ ಮೇಲೆ ಇಟ್ಟು ಹೊಡೆಯೋಕ್ಕೂ ಕೂಡ ಆಗಲ್ಲ, ಏನಿಲ್ಲ. ನಾವು ಕೂಡ ಬೆಳಿಗ್ಗೆಯಿಂದ ಕೆಲಸ ಎಲ್ಲ ಮಾಡಿ ತುಂಬ ಆಸೆ ಪಟ್ಕೊಂಡು ರೆಡಿಯಾಗಿ ಪಟಾಕಿ ಹೊಡಿಬೇಕು ಅಂತ ತುಂಬ ಆಸೆ ಪಟ್ಕೊಂಡಿರ್ತೀವಿ. ಆದರೆ ಈ ಥರ ಮಳೆ ಎಲ್ಲ ಇಟ್ಕೊಂಡ್ಬಿಟ್ರೆ, ಮಳೆ ಎಲ್ಲ ಬಂದುಬಿಟ್ರೆ ಒಂಥರ ಮನಸ್ಸಿಗೆ ಒಂಥರ ಫುಲ್ಲು ಬೇಜಾರಾಗೋಯ್ತೆ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿದ್ರು ರೆಡಿ ಆದರೂ ಕೂಡ ಏನು ಪ್ರಯೋಜನ ಇಲ್ಲ, ಆ ಥರ ಆಗೋಗುತ್ತೆ. ನಾನು ಕೂಡ ಇವಾಗ ಗೀ ರೈಸ್ ಒಂದು ಕಡೆ ಕುರ್ಮ ಒಂದು ಕಡೆ ಇಟ್ಬಿಟ್ಟು, ಈ ಕಡೆ ವಡೆಗೆ ಕಾಳಾಡಿಸ್ಕೊಡೋ ಅಂದ್ಬಿಟ್ಟು ಹಸ್ಬೆಂಡ್ಗೆ ಹೇಳಿದೆ, ಸ್ವಲ್ಪ ಹೆಲ್ಪ್ ಮಾಡಿ, ನೀವು ಮಸಾಲೆ ವಡೆಗೆ ಸ್ವಲ್ಪ ಕಾಳು ರುಬ್ಕೊಡಿ, ನಾನು ಈ ಕಡೆ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ನಾನು ಎಣ್ಣೆಗೆ ಹಾಕ್ತೀನಿ ಅಂತ ಹೇಳಿದೆ. ನಾನು ಕೂಡ ಈಗ ಎಲ್ಲನೂ ಕೂಡ ವಡೆಗೆ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಕುರ್ಮ ಆಗ್ತಾಯಿದೆ, ಇನ್ನೊಂದು ಕಡೆ ಗೀ ರೈಸ್ ಆಗ್ತಾಯಿದೆ. ಈ ಥರ ಮನೆ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಒಂಥರ ಖುಷಿಯಾಗುತ್ತೆ. ಅದು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸ್ವಲ್ಪ ನಾವು ಬೆಳಗ್ಗೆಯಿಂದ ಕೆಲಸ ಮಾಡಿ ಒಂಥರ ಫುಲ್ಲು ಮೈಯೆಲ್ಲ ಆದಂಗೆ ಆಗಿರುತ್ತೆ. ಈ ಥರ ಹಬ್ಬಗಳಲ್ಲಿ ಅಂತೂ ಒಬ್ಬರೇ ಅಡುಗೆ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಪ್ರತಿಯೊಂದು ಐಟಮ್ ಕೂಡ ಮಾಡಬೇಕಲ್ವ. ಆ ಸಮಯದಲ್ಲಿ ಸ್ವಲ್ಪ ಮನೇಲಿರೋರು, ಹಸ್ಬೆಂಡ್ ಆಗಿರ್ಬೋದು, ಅತ್ತೆ ಮಾವ, ಯಾರೋ ಒಟ್ಟಿನಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಂಥರ ನಮಗೂ ಕೂಡ ಅಡುಗೆ ಮನೇಲಿ ಖುಷಿಯಿಂದ ಅಡುಗೆ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ. ನನಗಂತೂ ಯಾವ ಹಬ್ಬ ಬರಲಿ, ಏನೇ ಬರಲಿ, ನನ್ನ ಮಕ್ಕಳೇ ಆಗಿರ್ಬೋದು, ಹಸ್ಬೆಂಡೇ ಆಗಿರ್ಬೋದು, ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ, ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಈಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಹಬ್ಬದ ಅಡುಗೆ ಮಾಡ್ತಾಯಿದ್ದೀವಿ. ಈ ಕಡೆ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಟಿದ್ದೆ. ನಾನು ಕೂಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಎಲ್ಲನೂ ಕೂಡ ಹಚ್ಕೊಂಡು ಕ್ಲೀನಾಗಿ ಎಲ್ಲನೂ ಕಲಸೋ ಅಷ್ಟೊತ್ತಿಗೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ನಾನು ಕೂಡ ವಡೆ ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಅಡುಗೆ ಅಂತೂ. ನೋಡಿ ನೀವೇ. ಗೀ ರೈಸ್ ಅಂತೂ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು. ಅಂದರೆ ನಾವು ಹಬ್ಬ ಬರುತ್ತೆ ಅಲ್ವಾ, ಆ ಟೈಮಲ್ಲಿ ಅಮ್ಮನ ಮನೇಲಿ ಮಾಡ್ತಾಯಿದ್ರು ಅಷ್ಟೇ. ನಾನಂತೂ ಈ ಥರ ಬಿಡುದಿನಗಳಲ್ಲಿ ಯಾವತ್ತೂ ಕೂಡ ಗೀ ರೈಸ್ ಮಾಡೇ ಇಲ್ಲ. ಇದು ಹಬ್ಬಗಳಲ್ಲೂ ಕೂಡ ನಾನು ಯಾವತ್ತೂ ಗೀ ರೈಸ್ ಮಾಡೇ ಇರಲಿಲ್ಲ. ಇವತ್ತು ಏನೋ ಗೊತ್ತಿಲ್ಲ, ಈ ಹಬ್ಬಕ್ಕೆ ಗೀ ರೈಸು ಕುರ್ಮ ಮಾಡಬೇಕು ಅಂತ ಅನಿಸ್ತು. ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಫಸ್ಟ್ ಟೈಮ್. ಆದರೆ ಅಡುಗೆಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಇಷ್ಟಪಟ್ಟು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಅದು ಚೆನ್ನಾಗಿ ಬರಲ್ಲ. ಯಾವಾಗ ನಾವು ಅರ್ಜೆಂಟಾಗಿ ಮಾಡ್ತೀವೋ ಆವಾಗ ಚೆನ್ನಾಗಿ ಬಂದಿರುತ್ತೆ. ಕುರ್ಮ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಪ್ರತಿಯೊಂದು ಕ್ಯಾರೆಟ್, ಬೀನಿಸ್, ಆಲೂಗೆಡ್ಡೆ, ಬಟಾಣಿ ಎಲ್ಲನೂ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ನಾನು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಯಾವ ಥರ ಅಂತ ಹೇಳಿದ್ರೆ, ನನಗೆ
ನಾನು ಯಾವತ್ತೂ ಇಷ್ಟಪಟ್ಟು ಇದನ್ನು ತಿನ್ನಬೇಕು, ಇದನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ನಾನು ಇಷ್ಟಪಟ್ಟು ಮಾಡ್ಕೊಳ್ತೀನಿ ನೋಡಿ. ಆ ಟೈಮಲ್ಲಿ ಒಂದು ಸ್ವಲ್ಪನೂ ಕೂಡ ಏನು ಚೆನ್ನಾಗಿ ಬಂದೇ ಇರಲ್ಲ. ಆದರೆ ನಮಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಅರ್ಜೆಂಟಾಗಿ ಮಾಡ್ತೀವಲ್ಲ ನೋಡಿ, ಯಾವುದೇ ಐಟಮ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಅರ್ಜೆಂಟಾಗಿ ನಾವು ತುಂಬ ಗಡಿಬಿಡಿಯಿಂದ ಮಾಡ್ತೀವಲ್ಲ ನೋಡಿ, ಆ ಐಟಮ್ಗಳೇ ತುಂಬ ಚೆನ್ನಾಗಿರುತ್ತೆ. ಆ ಅಡುಗೆಗಳಂತೂ ತುಂಬ ಸೂಪರಾಗಿರುತ್ತೆ. ನಾವು ಊಹೆನೂ ಮಾಡ್ಕೋಬಾರ್ದು, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಆದರೆ ಆಸೆ ಪಟ್ಟು ಮಾಡಿದ್ದು ಮಾತ್ರ ಚೆನ್ನಾಗೇ ಬಂದಿರೋದಿಲ್ಲ. ನನಗೆ ಆ ಥರನೇ ಆಗಿರೋದು ಅನುಭವ. ನಿಮ್ಗೆ ಯಾವ ಥರ ಅನುಭವ ಆಗಿದೆ ಅಂತ ಕಮೆಂಟ್ ಹಾಕಿ. ಮತ್ತು ನಿಮ್ಮ ಊರ ಕಡೆನೂ ಕೂಡ ಇದೇ ಥರ ಮಳೆ ಎಲ್ಲ ಇದೆಯಾ? ನೀವು ಖುಷಿಯಿಂದ ಹಬ್ಬ ಮಾಡಿದ್ರಾ? ಇಲ್ಲ ನನ್ನ ಥರನೇ ನೀವು ಮಳೆಯಿಂದ ಹಬ್ಬ ಮಾಡಲಿಲ್ವಾ ಕರೆಕ್ಟಾಗಿ? ಮತ್ತು ಪಟಾಕಿ ಹೊಡಿಲಿಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವಂತೂ ಒಂದು ಪಟಾಕಿನೂ ಕೂಡ ಹೊಡೆದಿಲ್ಲ. ಸಿಕ್ಕಾಪಟ್ಟೆ ಮಳೆ ಅಂದರೂ ಮಳೆ. ನಾನು ಒಂದು 3-4 ಕೃಷ್ಣ ಚಕ್ರ ಅಂತಾರಲ್ಲ ನೋಡಿ, ಅದನ್ನು ಹಚ್ಚಿದೋ. ಮತ್ತು ಇದಿರುತ್ತೆ ಅಲ್ವಾ, ಹೂಕುಂದ ಅಂತ ಹೇಳ್ತಾರಲ್ಲ, ಅದನ್ನು ಕೂಡ ಹಚ್ಚೋಕ್ಕೆ ಆಗ್ತಾಯಿರಲಿಲ್ಲ. ಯಾವುದೋ ಒಂದು ಪೇಪರ್ ಮೇಲೆ ಇಟ್ಬಿಟ್ಟು ಕೆಳಗಡೆ ತ್ಯಾವ ಅಲ್ವಾ, ಮೇಲ್ಗಡೆ ಮಳೆ ಬರ್ತಾಯಿದೆ, ಕೆಳಗಡೆ ನೀರು ಹರ್ಕೊಂಡು ಹೋಗ್ತಾಯಿದೆ, ಅಲ್ಲಿ ಪಟಾಕಿ ಕೂಡ ಹೇಗೆ ಹೊಡೆಯೋಕ್ಕಾಗುತ್ತೆ ಅಲ್ವಾ. ಅದಕ್ಕೆ ಒಂದು ಪೇಪರ್ ಇಟ್ಬಿಟ್ಟು ಸುಮ್ಮನೆ ಹಾಗೆ ಒಂದು 2 ಹೂಕುಂದ ಹಚ್ಚೋದು ಅಷ್ಟೇ. ಮತ್ತು 2 ಸುರು ಬತ್ತಿ ಹಚ್ಚೋದು ಅಷ್ಟೇ. ಅಷ್ಟು ಮಾಡಬೇಕು ಅಂತ ಖುಷಿನೂ ಕೂಡ ನಮ್ಗೆ ಆಗಲೇ ಇಲ್ಲ ಈ ಮಳೆಯಿಂದ. ನಾವು ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಗೊತ್ತಾ, ಒಂದು ಕೃಷ್ಣ ಚಕ್ರ ಮತ್ತು ಹೂಕುಂದ 1-2 ಮತ್ತು 2 ಸುರು ಬತ್ತಿ, ಇಷ್ಟೇ ನಾವು ಹಚ್ಚಿದ್ದು, ನಾನು ನಮ್ಮ ಹಸ್ಬೆಂಡು. ಆದರೆ ನನ್ನ ಮಕ್ಕಳು ಮಾತ್ರ ಅವ್ರ ಅಜ್ಜಿ ಮನೇಲಿದ್ದರು. ಅವ್ರ ಅಜ್ಜಿ ಮನೇಲಿ ಸುಮಾರು ಪಟಾಕಿ ಎಲ್ಲ ಮಳೆ ಬರ್ತಾಯಿದ್ರು ಕೂಡ ಅಲ್ಲಿ ಒಂಥರ ಇದೆ, ಅಲ್ಲಿ ಹೊಡೆದಿದ್ದಾರೆ. ನಮ್ಮ ಹಸ್ಬೆಂಡು ನಾಳೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಅದಕ್ಕೆ ಊಟ ಎಲ್ಲ ಮಾಡಿಸ್ಕೊಂಡು ಅವರು ಕೂಡ ಕರ್ಕೊಂಡು ಬಂದರು. ಆದರೆ ಇಲ್ಲೂ ಹೊಡಿಬೇಕು ಅಂತ ಮಕ್ಕಳು ತುಂಬ ಆಸೆಯಾಗಿದ್ದರು. ನಾವು ಕೂಡ ಪಟಾಕಿ ಎಲ್ಲ ತಂದು ಕೊಟ್ಟಿದ್ದು. ಆದರೆ ಈ ಮಳೆಯಿಂದ ಏನು ಕೆಲಸ ಮಾಡೋಕ್ಕೂ ಕೂಡ ಮನಸ್ಸೇ ಬರಲಿಲ್ಲ. ಮತ್ತು ಏನು ಪಟಾಕಿನೇ ಆಗಲಿ ಏನೇ ಆಗಲಿ ಹೊಡಿಬೇಕು ಅಂತ ಅನ್ನಿಸ್ಲೇ ಇಲ್ಲ. ಎಲ್ಲ ಹೆಣ್ಮಕ್ಳುಗಳು ಕೂಡ ಬೆಳಗ್ಗೆನೇ ಎದ್ದು ತುಂಬ ಕಷ್ಟಪಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಆಸೆಯಿಂದ ಸ್ಯಾರಿ ಎಲ್ಲ ಹಾಕ್ಕೊಂಡು ಪಟಾಕಿ ಹೊಡಿಬೇಕು ಅಂತ ತುಂಬ ಆಸೆ ಪಟ್ಕೊಂಡಿರ್ತಾರೆ. ಆದರೆ ಆ ಸಮಯದಲ್ಲಿ ಈ ಥರ ಇದಾಗಿಬಿಟ್ರೆ ಒಂಥರ ಮನಸ್ಸಿಗೆ ಒಂಥರ ನೋವಾಗುತ್ತೆ. ಬೆಳಗ್ಗೆಯಿಂದ ಅಷ್ಟೊಂದು ಕೆಲಸ ಮಾಡಿ ಆಸೆ ಪಟ್ಕೊಂಡು ಸೀರೆ ಹಾಕ್ಕೊಂಡ್ರೆ ಈ ಥರ ಮಳೆ ಬರ್ತಾ ಇದೆಯಲ್ಲ ಅಂತ. ಆದರೆ ಮಳೆ ಮಧ್ಯಾಹ್ನನೇ ಸ್ಟಾರ್ಟ್ ಆಗಿತ್ತು. ಆದರೆ ಸಂಜೆ ಆಯ್ತಾ ಒಂದು 7 ಗಂಟೆ ಆದಾಗ ಸ್ವಲ್ಪ ಕಡಿಮೆ ಆಗಿತ್ತು. ಅದಕ್ಕೆ ನಾನು ರೆಡಿ ಆದೆ. ಆದರೂ ಕೂಡ ಮತ್ತೆ ಮಳೆ ತುಂಬ ಸ್ಟಾರ್ಟ್ ಆಗೋಯಿತು. ಅದಕ್ಕೆ ಹೇಗಿದ್ರು ಕಾರ್ತಿಕ್ ಸೋಮವಾರ ಇನ್ನೂ 4 ಇದೆ ಅಲ್ವಾ, ಆವಾಗ ಹೊಡೆಯೋದಾಗುತ್ತೆ ಅಂದ್ಬಿಟ್ಟು ನಾವು ಪಟಾಕಿ ಅದೆಲ್ಲ ಏನು ಹೊಡಿಲಿಲ್ಲ. ಮತ್ತು ಈಗ ಕೂಡ ಅಡುಗೆ ಎಲ್ಲ ರೆಡಿ ಆಯಿತು. ಗೀ ರೈಸು, ಕುರ್ಮ ಮತ್ತು ವಡೆ ಎಲ್ಲ ಕೂಡ ರೆಡಿ ಆಯಿತು. ಅದಕ್ಕೆ ಹಸ್ಬೆಂಡ್ಗೆ ಹಾಕ್ಕೊಡೋಣ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ನಾನು ಕೂಡ ಇವಾಗ ತಿಂತಾಯಿದ್ದೀನಿ. ನನಗೂ ಕೂಡ ತುಂಬ ಹೊಟ್ಟೆ ಹಸಿತಾಯಿತ್ತು ಕೆಲಸ ಮಾಡಿ. ನೀವೇ ನೋಡ್ತಾ ಇರ್ಬೋದು, ಇವಾಗ ಸಂಜೆ ಕೂಡ ಆಯಿತು. ನಾನು ಕೂಡ ಸಂಜೆ ಆದಮೇಲೆ ಏನು ಕೆಲಸ ಇರಲ್ಲಲ್ವ. ಹಬ್ಬ ಅಂದರೆ ಬೆಳಗ್ಗೆ ಟೈಮೇ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸಂಜೆ ಆದಮೇಲೆ ಯಾವ ಕೆಲಸನೂ ಇರಲ್ಲ. ದೀಪಾವಳಿ ಹಬ್ಬ ಆಗಿರೋದ್ರಿಂದ ನಾನು ಕೂಡ ಒಂದು ಸಿಂಪಲ್ ಸೀರೆ ಉಟ್ಕೊಂಡು ನಾನು ಕೂಡ ರೆಡಿಯಾಗಿದ್ದೀನಿ. ಆದರೆ ನಾನು ಪಟಾಕಿ ಏನು ಹೊಡೆಯಲ್ಲ, ಭಯ ಆಗುತ್ತೆ. ಆದರೆ ಈ ಹೂಕುಂದ ಮತ್ತು ಸುರು ಬತ್ತಿ ಮತ್ತು ಕೃಷ್ಣ ಚಕ್ರ ಇರುತ್ತಲ್ಲ, ಅದನ್ನು ಮಾತ್ರ ನಾನು ಹಚ್ತೀನಿ ಅಷ್ಟೇ. ಆದರೆ ಅದನ್ನು ಹಚ್ಚೋಕ್ಕೂ ಕೂಡ ಮಳೆ ಬಿಡ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಪಾಪ ನಮ್ಮೂರಲ್ಲಿ ಒಂದು ಪಟಾಕಿ ಸೌಂಡು ಇಲ್ಲ. ಅಷ್ಟು ಪ್ರಶಾಂತವಾಗಿದೆ, ಒಂಥರ ಇದಾಗಿದೆ. ಊರಲ್ಲಿ ಜನನೇ ಇಲ್ಲೇನೋ ಆ ಥರ ಸೈಲೆಂಟ್ ಆಗಿದೆ. ದೀಪಾವಳಿ ಹಬ್ಬದ ಥರ ನಮ್ಗೆ ಅನ್ನಿಸ್ತಾನೆ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಮಕ್ಕಳು ಕೂಡ ಮಳೆಯಲ್ಲೇ ಕರ್ಕೊಂಡು ಬಂದರು. ನಾವು ಕೂಡ ಮಳೆ ನಿಲ್ಲುತ್ತೆ ಅಂತ ಸುಮಾರು ಹೊತ್ತು ಕಾಯ್ಕೊಂಡು, ಆದರೆ ನಿಲ್ಲೇ ಇಲ್ಲ. ಆದರೂ ಕೂಡ ಮಳೆಯಲ್ಲೇ ಹೋಗಿ 1-2 ಹೂಕುಂದ ಮತ್ತು ಮನೆ ಒಳಗಡೆ ಕೃಷ್ಣ ಚಕ್ರ ಮತ್ತು ಸುರು ಬತ್ತಿ 1-2 ಹಚ್ಚೋದು. ನೆಕ್ಸ್ಟ್ ಸೋಮವಾರ ಬರುತ್ತೆ ಅಲ್ವಾ, ಆ ಟೈಮಲ್ಲಿ ಹೊಡೆಯೋದಾಗುತ್ತೆ ಪಟಾಕಿನ ಅಂದ್ಬಿಟ್ಟು ಇದು ಮಾಡ್ದೋ. ನನ್ನ ಮಕ್ಕಳು ಮಾತ್ರ ಸಣ್ಣ ಪಟಾಕಿಗಳಿರುತ್ತಲ್ಲ, ಅದನ್ನು ಗನ್ನಲ್ಲಿ ಹೊಡಿತಾಯಿದ್ರು ಅಷ್ಟೇ. ಸುಮ್ಮನೆ ದುಡ್ಡು ಕೊಟ್ಟು ಪಟಾಕಿ ತಂದರೂ ಕೂಡ
ಒಂಥರ ನಿರಾಸೆ ಆಗೋಯಿತು, ಎಲ್ಲ ಕೂಡ ನಿರಾಸೆ ಆಗೋಯಿತು. ನಿಮ್ಮೂರಲ್ಲೂ ಕೂಡ ಇದೇ ಥರನ ಮಳೆ ಹಿಡ್ಕೊಂಡಿದೆಯಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ಇಷ್ಟೇ ಇವತ್ತಿನ ವಿಡಿಯೋ.